ಬಿಜೆಪಿಯ ಧರಣಿ ಹೋರಾಟ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಸವದಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ವಿರುದ್ಧ ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿಧಾನಸಭೆ ಶುರುವಾಗಿ ಎಷ್ಟು ದಿನಗಳಾಯಿತು ಅನ್ನುವಂಥ ಪ್ರಶ್ನೆಯನ್ನ ಅವರು ಮಾಡಿದ್ದಾರೆ. ಈಗ ವಿಪಕ್ಷಗಳು ಡ್ರಾಮಾ ಶುರು ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಲಕ್ಷ್ಮಣ ಸವದಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಬಿಜೆಪಿಯ ವಿರುದ್ಧ. ಮೈಸೂರಿಗೆ ಪ್ಯಾಲೇಸ್ ನೋಡಕ್ ಹೋಗ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಳೆಯಿಂದ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಅಲ್ಲಿಗೆ ವಿಪಕ್ಷ ನಾಯಕರು ಹೋಗ್ಲಿ ಅಂತ ವಾಗ್ದಾಳಿ ಮಾಡಿದ್ದಾರೆ. ಮೂಡ ಹಗರಣದ ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಶಾಸಕರಾಗಿರುವಂಥ ಲಕ್ಷ್ಮಣ ಸವದಿ ಅವರು ಇದ್ದಾರೆ. ನನ್ನ ಜೊತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರು, ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಧರಣಿಯನ್ನು ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಈಗಾಗಲೇ ಸೆಷನ್ ಒಳಗೆ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅಸೆಂಬ್ಲಿ ಸ್ಟಾರ್ಟ್ ಆಗಿ 2 ದಿವಸ ಆಯಿತು. ಈಗಾಗಲೇ ಇನ್ನೊಂದು 2 ದಿನ ಅಷ್ಟೇ ಬಾಕಿ ಇದೆ. ಆರಂಭ ದಿವಸ ಯಾಕೆ ತಗೊಳ್ಳಿಲ್ಲ? ಡ್ರಾಮಾ ಕಂಪನಿ ಇದು ಹಳೆ ಕೇಸು, ಇವತ್ತಿಂದಲ್ಲ. ಕೆಲಸವೂ ಇಲ್ಲ, ಖಾಲಿನೂ ಇಲ್ಲ. ಇವತ್ತು ಕೂಡ ನಾವು ಧರಣಿಯನ್ನು ಮಾಡ್ತೀವಿ, ಸರ್ಕಾರ ಅವಕಾಶ ಕೊಡಲೇಬೇಕು ಅನ್ನೋಂಥ ಮಾತನ್ನು ಪಟ್ಟನ್ನು ಹಿಡಿದಿರುವಂಥದ್ದು. ನಾಳೆ ಮುಗೀತಲ್ಲ, ತೀರ್ಪು ಕೊಟ್ಟಿದ್ದಾರೆ ಸ್ಪೀಕರು. ಅಡ್ಜರ್ನ್ ಮೋಷನ್ ಬರಲ್ಲ, ನ್ಯಾಯಾಂಗ ತನಿಖೆ ನಡೀತಾ ಇದೆ. ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ. ಸಬ್ಜೆಕ್ಟ್ ಹುಡುಕಿ ತೆಗಿಯಂಥ ಸಾಮರ್ಥ್ಯನೂ ಇಲ್ಲ. ಹೀಗಾಗಿ ಇವತ್ತು ವಿರೋಧ ಪಕ್ಷ ನಾವು ಜೀವಂತ ಇದ್ದೀವಿ ಅಂತ ಹೇಳಿ ತೋರಿಸೋಗೋಸ್ಕರ, ಜನರಿಗೋಸ್ಕರ ನಾವಿನ್ನೂ ಬದುಕಿದ್ದೀವಿ, ಜೀವಂತ ಇದ್ದೀವಿ, ಅದಕ್ಕೆ ತೋರಿಸೋಗೋಸ್ಕರ ಇದೊಂದು ನಾಟಕ ಅಂತೀರ, ಡ್ರಾಮಾ ಅಂತೀರ? ನೀವು ಹೇಳ್ಬೇಕು ಸರ್. ಡ್ರಾಮಾ ಕಂಪನಿ ಇದು. ಈಗ ಮೈಸೂರಿಗೆ ಪಾದಯಾತ್ರೆ ಹೋಗೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು, ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋ ಪಟ್ಟಣ ಹಿಡಿದಿರುವಂಥದ್ದು. ಹೋಗಲಿ, ಭಾಳಷ್ಟು ಜನರಿಗೆ ಅವ್ರಿಗೆ ಶುಗರು, BP ಇದೆ. ಮತ್ತು ಮನೆಯಲ್ಲಿ ಕೂತಿರ್ತಕ್ಕಂಥ ನಾಯಕರನ್ನು ಕರ್ಕೊಂಡು ಹೋಗಲಿ, ಆರೋಗ್ಯ ಸುಧಾರಣೆ ಆಗುತ್ತೆ. ಯಾಕಂದರೆ ಇನ್ನೂ 10-15 ವರ್ಷ ಇವರು ವಿರೋಧ ಪಕ್ಷದಲ್ಲಿ ಇರೋದರಿಂದ ಇವ್ರ ಆರೋಗ್ಯನೂ ಸರಿ ಇರಬೇಕು. ಮತ್ತು ಇವ್ರ ಆರೋಗ್ಯ ಸರಿ ಇದ್ರೇ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಲಿಕ್ಕಾಗುತ್ತೆ. ಮೈಸೂರಿಗೆ ಹೋಗೋಕ್ಕಿಂತ ಮೊದಲು ಅಲ್ಲಿ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಮಂಗಳೂರು ಸೈಡು, ಮಹಾಪುರ ಬಂದು ಜನರಿಗೆ ತೊಂದರೆ ಆಗ್ತಾ ಇದೆ. ಅಲ್ಲಿ ಹೋಗಿ ಜನರ ಕಷ್ಟ ಸುಖ ವಿಚಾರ ಮಾಡಕ್ಕೆ ಹೇಳ್ರಿ ಇವ್ರಿಗೆ. ಮೈಸೂರಿಗೆ ಏನು ವಾಕಿಂಗ್ ಹೋಗಾರ? ಏನು ಪ್ಯಾಲೇಸ್ ನೋಡಕ್ಕೆ ಹೋಗಾರ? ಮೈಸೂರು ಸಿಟಿ ಭಾಳ ಚೆನ್ನಾಗಿದೆ ಅಂತ ಹೇಳಿ ಕಿಶಂದ ಅಲ್ಲಿ ಸುತ್ತಾಕ್ಲಕ್ಕೆ ಹೋಗಾರೇನು? ಹೋಗಿರಿ, ಮತ್ತೆ ನೀವು ಹೋಗಿರಿ. ಇದು ಯಾವುದೋ ಹಳಿಸಿದ ಅಣ್ಣ ತಂದು ಕಿಶಂದ ಇಲ್ಲಿ ಕ್ಯೂಸ್ತಾ ಇದ್ದೀರಲ್ಲ ಅಂತ ಕೇಳ್ರಿ ಅವ್ರಿಗೆ. ಈಗ ಅವ್ರು ಹೇಳ್ತಿರುವಂತದ್ದು ಸಿಎಂ ಹೆಸರು ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ತನಿಖೆಗೆ ಕಾಂಗ್ರೆಸ್ ಸರ್ಕಾರ ಹೆದರ್ತಾ ಇದೆ. ಆಯ್ತಪ್ಪ, ಹಿಂದೆ ನಿಮ್ಮದೇ ಸರ್ಕಾರ ಇತ್ತಲ್ಲ 4 ವರ್ಷ, ಏನಾಗಿತ್ತು ಅವಾಗ ನಿಮಗೆ? ಯಾಕೆ ತೆಗಿಲಿಲ್ಲ? ಆಗಿದ್ರೆ ನಿಮ್ಮ ಕೈಯಲ್ಲೇ ಅಧಿಕಾರ ಇತ್ತಲ್ಲ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ, ಸೂರನೂ ಅಲ್ಲ ಅಂತ ಅಲ್ಲಂಪ್ರಭು ಹೇಳಿದ್ದಾರೆ. ಇವರು ಅವರೇ. ಇದಿಷ್ಟು ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಅವರು ಹೇಳ್ತಿರುವಂತ ಮಾತು. ಬಿಜೆಪಿ ಅವರಿಗೆ ಯಾವುದೇ ರೀತಿಯ ಸಬ್ಜೆಕ್ಟ್ಗಳಿಲ್ಲ, ಹಾಗಾಗಿ ಈ ರೀತಿಯ ಡ್ರಾಮಾವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನಡ ಜೊತೆ ಕಾರ್ತಿಕ್, TV5 ಕನ್ನಡ, ಬೆಂಗಳೂರು.